ಅಡಿಯೇನ್ ರಾಮಾನುಜದಾಸನ್. ಮುಂದಿನ ಆಳ್ವಾರ್ ತಿರುಪಾಣಾಳ್ವಾರ್. ಇವರು ಕಾರ್ತಿಕ ಮಾಸದ ರೋಹಿಣಿ ನಕ್ಷತ್ರದಲ್ಲಿ ಉರೆಯೂರ್ ಅನ್ನೋ ಊರಲ್ಲಿ ಹುಟ್ಟುತ್ತಾರೆ. ಇವರು ಶ್ರೀವತ್ಸದ ಅವತಾರ. 4ನೇ ವರ್ಗದಲ್ಲಿ ಹುಟ್ಟಿದ ಇವರಿಗೆ ದೇವರ ಮೇಲೆ ಬಹಳ ಪ್ರೀತಿ. ಉರೆಯೂರ್ ಕಾವೇರಿ ನದಿಯ ಕರೆಯಲ್ಲಿ ಇರೋ ಊರು. ಅದೇ ಕಾವೇರಿಯ ಇನ್ನೊಂದು ಕರೆಯ ಮೇಲೆ ಶ್ರೀರಂಗಂ ಇದೆ. ಇವರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದೆ ಇರೋ ಕಾರಣ ಶ್ರೀರಂಗನಾಥನನ್ನು ತನ್ನ ಮನಸ್ಸಿನಲ್ಲೇ ಕಲ್ಪಿಸ್ಕೊಳ್ತಾ ಅವನನ್ನು ಹಾಡ್ತಾ ವೀಣೆ ನುಡಿಸ್ಕೊಂಡು ಕಾಲ ಕಳೀತಾ ಇದ್ರು. ದೇವರನ್ನು ಹಾಡ್ತಾ ಇದ್ದರೆ ಇವರಿಗೆ ಹೊರಪ್ರಪಂಚದ ಅರಿವೇ ಇರ್ತಿರಲಿಲ್ಲ. ಮೈ ಮರೆತು ದೇವರನ್ನ ಹಾಡ್ತಾ ಇರ್ತಿದ್ರು. ಒಮ್ಮೆ ಶ್ರೀರಂಗದ ಶ್ರೀರಂಗನಾಥನ ದೇವಸ್ಥಾನದ ಅರ್ಚಕರು ಲೋಕಸಾರಂಗ ಮುನಿ ಅನ್ನೋರು ನಿತ್ಯ ಪೂಜೆಗಾಗಿ ನೀರು ತರೋದಕ್ಕೆ ನದಿಗೆ ಬಂದು ಮಡಿಯಾಗಿ ನೀರು ತೆಗೆದುಕೊಂಡು ಹೊರಡ್ತಾರೆ. ಇವರು ನೀರಿನ ಕೊಡ ಹೊತ್ತು ಬರುವಾಗ ತಿರುಪಾಣಾಳ್ವಾರು ದಾರಿಗೆ ಅಡ್ಡವಾಗಿ ಕೂತು ಹಾಡ್ತಾ ಮೈ ಮರೆತು ಬಿಟ್ಟಿರ್ತಾರೆ. ದೇವರಿಗೆ ನೀರು ತಗೊಂಡು ಹೋಗೋವಾಗ ಅಡ್ಡವಾಗಿ ಕೂತಿದ್ದ ಆಳ್ವಾರನ್ನ ಪಕ್ಕಕ್ಕೆ ಸರಿದು ಜಾಗ ಬಿಡೋಕೆ ಹೇಳ್ತಾರೆ. ಆದರೆ ಮೈ ಮರೆತು ಹಾಡ್ತಾ ಇದ್ದ ಆಳ್ವಾರರಿಗೆ ಸಾರಂಗ ಮುನಿಗಳು ಹೇಳಿದ್ದು ಕೇಳಿಸೋದೇ ಇಲ್ಲ. ಮತ್ತೆ ಮತ್ತೆ ಹೇಳಿದ್ರು ಜಾಗ ಬಿಡದೆ ಇದ್ದಾಗ ಸಾರಂಗ ಮುನಿಗಳು ಅಲ್ಲೇ ಬಿದ್ದಿದ್ದ ಒಂದು ಕಲ್ಲನ್ನು ತೆಗೆದು ಆಳ್ವಾರರ ಮೇಲೆ ಎಸೀತಾರೆ. ಆಗ ಆ ಕಲ್ಲು ಆಳ್ವಾರರ ತಲೆಗೆ ತಗಲಿ ರಕ್ತ ಬರುತ್ತೆ. ತಕ್ಷಣ ಎಚ್ಚೆತ್ತ ಆಳ್ವಾರರು ಜಾಗ ಬಿಟ್ಬಿಟ್ಟು ತಪ್ಪಾಯಿತು, ನಿಮಗೆ ಅಡ್ಡ ಕೂತದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಕ್ಷಮೆ ಕೇಳ್ತಾರೆ. ಸರಿ, ನೀರು ತೆಗೆದುಕೊಂಡು ದೇವರ ಧ್ಯಾನ ಮಾಡ್ತಾ ದೇವಸ್ಥಾನಕ್ಕೆ ಬರ್ತಾರೆ ಸಾರಂಗ ಮುನಿಗಳು. ಅವರು ಕೂಡ ಸಾಮಾನ್ಯರಲ್ಲ, ಮಹಾದೈವ ಭಕ್ತರು. ದೇವರ ಮೇಲಿನ ಭಕ್ತಿಯಲ್ಲಿ ನದಿ ದಡದಲ್ಲಿ ನಡೆದ ವಿಷಯ ಎಲ್ಲ ಮರ್ತೇ ಬಿಡ್ತಾರೆ. ದೇವಸ್ಥಾನಕ್ಕೆ ಬಂದು ನೋಡಿದ್ರೆ ದೇವಸ್ಥಾನದ ಬಾಗಿಲು ಮುಚ್ಕೊಂಡ್ಬಿಟ್ಟಿದೆ. ಸಾರಂಗ ಮುನಿಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಬಾಗಿಲು ತೆಗೆಯೋಕೆ ಆಗಲ್ಲ. ಆಗ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬಾಗಿಲು ತೆಗೆದು ಪೂಜೆ ಸ್ವೀಕರಿಸಪ್ಪ, ನನ್ನಿಂದ ಏನಾದರೂ ಅಪಚಾರವಾಗಿದ್ದರೆ ತಿಳಿಸು, ತಿದ್ಕೋತೀನಿ, ಹೀಗೆ ನಮ್ಮನ್ನು ದೂರ ಮಾಡಬೇಡ ಅಂತ ಕೇಳ್ಕೊತಾರೆ. ಆಗ ಒಳಗಿನಿಂದ ದೇವರ ಧ್ವನಿ ಕೇಳುತ್ತೆ, ನನ್ನ ಭಕ್ತರ ವಿಷಯದಲ್ಲಿ ಅಪಚಾರ ಮಾಡಿದ ಕಾರಣ ಬಾಗಿಲು ತೆಗಿಯಕ್ಕಾಗ್ತಾ ಇಲ್ಲ ನಿಮಗೆ. ಆ ಭಕ್ತರನ್ನ ಕರ್ಕೊಂಬಂದ್ರೆ ಬಾಗಿಲು ತಾನಾಗೆ ತೆಕ್ಕೊಳ್ಳುತ್ತೆ ಅಂತ. ಯಾರಲ್ಲಿ ಅಪಚಾರ ಆಗಿದೆಯೋ ಹೇಳಪ್ಪ, ಅವ್ರನ್ನ ಕರ್ಕೊಂಬರ್ತೀನಿ ಅಂತಾರೆ ಸಾರಂಗ ಮುನಿಗಳು. ದೇವರು ನದಿಯಿಂದ ನೀರು ತರುವಾಗ ನನ್ನ ಭಕ್ತನನ್ನು ಅವಮಾನಿಸಿದ್ದು ಮರ್ತೋಯ್ತಾ ಅಂದಾಗ ಮುನಿಗಳಿಗೆ ಎಲ್ಲ ಅರ್ಥ ಆಗುತ್ತೆ. ನದಿ ತೀರಕ್ಕೆ ಓಡ್ ಹೋಗ್ತಾರೆ. ಅಲ್ಲೇ ಇದ್ದ ತಿರುಪಾಣಾಳ್ವಾರನ್ನ ದೇವಸ್ಥಾನಕ್ಕೆ ಕರೀತಾರೆ. ಆದರೆ ಆಳ್ವಾರರು ಬರೋಕ್ಕೊಪ್ಪಲ್ಲ. ನಾನು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ, ನಾನು ಬರೋಲ್ಲ ಅಂತಾರೆ. ದೇವರೇ ಕರ್ಕೊಂಬರಕ್ಕೆ ಹೇಳಿದ್ದಾರೆ, ಬನ್ನಿ ಅಂತ ವಿಧವಾಗಿ ಬೇಡ್ಕೋತಾರೆ. ಆದರೂ ಆಳ್ವಾರರು ಒಪ್ಪಲ್ಲ. ಶ್ರೀರಂಗ ಬಹಳ ಪವಿತ್ರವಾದ ಕ್ಷೇತ್ರ, ಅಲ್ಲಿನ ಮಣ್ಣಿನ ಮೇಲೆ ನಾನು ಕಾಲಿಡೋದಿಲ್ಲ, ಹಾಗೆ ಮಾಡಬಾರ್ದು ಅಂದ್ಬಿಡ್ತಾರೆ. ಮತ್ತೆ ದೇವಸ್ಥಾನಕ್ಕೆ ಬಂದು ದೇವರ ಹತ್ರ ಅವರು ಹೇಳಿದ್ದನ್ನೇ ಹೇಳಿ ಬಾಗಿಲು ತೆಗಿಯೋಕ್ಕೆ ಕೇಳ್ತಾರೆ. ಆದರೆ ದೇವರು ಆಳ್ವಾರನ್ನ ಕರ್ಕೊಂಬಂದರೆ ಮಾತ್ರ ಬಾಗಿಲು ತೆಗಿಯೋದು, ನೀವೇನಾದರೂ ಮಾಡಿ ಹೇಗೆ ಕರ್ಕೊಂಬರ್ತೀರೋ ಅದೆಲ್ಲ ನಿಮಗೆ ಬಿಟ್ಟಿದ್ದು, ನಾನು ಅವರು ಬಂದರೆ ಮಾತ್ರ ಬಾಗಿಲು ತೆಗಿತೀನಿ ಅಂತಾನೆ. ಮತ್ತೆ ಕಾವೇರಿ ತೀರಕ್ಕೆ ಬಂದು ಆಳ್ವಾರರಿಗೆ, ನೀವು ಶ್ರೀರಂಗದ ಮಣ್ಣನ್ನು ತುಳಿಯದ ರೀತಿ ನನ್ನ ಭುಜದ ಮೇಲೆ ನಿಮ್ಮನ್ನು ಹೊತ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರೀತಾರೆ. ನೀವು ಬರದೇ ಇದ್ದರೆ ದೇವರಿಗೆ ಪೂಜೆನೇ ನಡೆಯೋದಿಲ್ಲ, ಬನ್ನಿ ನಾನು ನಿಮ್ಮನ್ನು ಹೊತ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಳ್ವಾರನ್ನ ತಮ್ಮ ಭುಜದ ಮೇಲೆ ಹೊತ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಬರ್ತಾರೆ. ದೇವಸ್ಥಾನದ ಬಾಗಿಲು ತೆರೆದುಕೊಳ್ಳುತ್ತೆ. ಆಳ್ವಾರರು ಇಷ್ಟು ದಿನ ಬರೀ ತಮ್ಮ ಕಲ್ಪನೆಯಲ್ಲಿ ನೋಡಿದ ರಂಗನನ್ನು ಸಾಕ್ಷಾತ್ತಾಗಿ ದರ್ಶನ ಮಾಡ್ತಾರೆ. ಶ್ರೀರಂಗನನ್ನು ದರ್ಶನ ಮಾಡಿ ಪಾದದಿಂದ ಕೇಶದವರೆಗೂ ಅವನನ್ನು ಹಾಡಿ ಅವನನ್ನು ನೋಡಿದ ಕಣ್ಣುಗಳು ಬೇರೇನನ್ನೂ ನೋಡಬಾರ್ದು ಅಂತ ಹೇಳಿ ಅಲ್ಲಿಯೇ ಅವರು ಪರಮಪದವನ್ನು ಸೇರಿಬಿಡ್ತಾರೆ. ದೇವರ ಮುಂದೆ ನಿಂತು ಹಾಡಿದ 10 ಪಾಶುರಗಳ ಅಮಲನಾದಿ ಪಿರಾನ್ ಎಂಬ ಪ್ರಬಂಧ ಪಾಣ್ಪೆರುಮಾಳ್, ಮುನಿವಾಹನ, ಯೋಗಿವಾಹನ ಅಂತೆಲ್ಲ ಕರೆಸಿಕೊಳ್ಳುವ ತಿರುಪಾಣಾಳ್ವಾರರ ಕೊಡುಗೆ. ಶ್ರೀಮತೆ ರಾಮಾನುಜಾಯ ನಮಃ.